ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಗುರುಗಳು ವೆಂಕಟಾಚಲ ಅವಧೂತರು ಅವಧೂತ ಸ್ಥಿತಿಗೆ ಕಾರಣವಾದಂತಹ ಅಂಶಗಳು ಯಾವ್ಯಾವುದು? ನಮ್ಮ ಗುರುಗಳು ಈಗ ಏನು ಸ್ವಯಂ ಅವಧೂತರಿದ್ದಾರೆ, ಅದೇ ರೀತಿಯಲ್ಲಿ ಅವರು ಅವಧೂತ ಪದವಿಯನ್ನ ಪಡಿಲಿಲ್ಲ ಅಥವಾ ಅವ್ರು ಕರೆಸ್ಕೊಳ್ಳಿಲ್ಲ. ಅವರು ಅವಧೂತ ಪದವಿಯನ್ನ ತಲುಪಲಿಕ್ಕೆ ಅಥವಾ ಆ ಸ್ಥಿತಿಯನ್ನ ತಲುಪಲಿಕ್ಕೆ ಅವರಿಗೆ ಪ್ರಭಾವ ಬೀರಿದಂತಹ ಅಂಶಗಳು ಯಾವ್ಯಾವುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡುವ. ಯದು ಮಹಾರಾಜ ಕೃಷ್ಣನ ಯಾದವಿ ಸಂತತಿಯ ಪೂರ್ವಜ ಏನಿದ್ದಾರೆ ಯದು ಮಹಾರಾಜರು ಒಂದ್ಸಾರಿ ದತ್ತಾತ್ರೇಯರನ್ನ ಕೇಳ್ತಾರೆ, ನಿಮ್ಮ ಗುರುಗಳು ಯಾರ್ಯಾರು? ನೀವು ಈ ರೀತಿ ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿದ್ದೀರಲ್ಲ, ಈ ಬ್ರಹ್ಮಜ್ಞಾನವನ್ನ ನಾನು ಪಡ್ಕೊಳ್ಳಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಅಂತ ಕೇಳಿದಾಗ ದತ್ತಾತ್ರೇಯರು ಹೇಳ್ತಾರೆ, ನನಗೆ 24 ಗುರುಗಳು ಅಂತ. ನನಗೆ ಮನುಷ್ಯರು ಯಾರೂ ಕೂಡ ಗುರುಗಳಿಲ್ಲ. ನನಗೆ ಈ ಪಂಚಭೂತಾತ್ಮಕವಾಗಿರ್ತಕ್ಕಂತಹ ಪ್ರಪಂಚದಲ್ಲಿ ಏನಿದ್ದಾರೆ, ಪ್ರಪಂಚದಲ್ಲಿ ಇರ್ತಕ್ಕಂತಹ ಈ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಎಲ್ಲ ಸದ್ಗುಣಗಳೇನಿದಾವೆ ಆ ಸದ್ಗುಣಗಳೇ ನನ್ನ ಗುರುಗಳು. ಹಂಗಾಗಿ ಪ್ರಕೃತಿಯಲ್ಲಿ ಎಲ್ಲಿ ಸದ್ಗುಣಗಳು ಕಂಡ್ರು ಕೂಡ ಅವನ್ನ ನಾನು ಗುರು ಅಂತೇಳಿ ಗುರುವಿನ ಆ ಭಾವನೆಯಿಂದ ನಾನು ಸ್ವೀಕರಿಸ್ತಾ ಇದ್ದೇನೆ. ಹಂಗಾಗಿ ನನಗೆ 24 ಗುರುಗಳು ಅಂತ ದತ್ತಾತ್ರೇಯರು ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಗುರುಗಳು, ಗುರು ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ ಸರ್, ಜಗತ್ತೇ ಗುರು ಅಂತ ಇದ್ರು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಕೂಡ ಪ್ರತಿಯೊಂದು ಘಟನೆಯಿಂದಲೂ ಕೂಡ ಹೊಸ ಹೊಸ ತತ್ವವನ್ನ ಅರಿತಾ ಬಂದೆ ನಾನು. ಆ ಮೂಲಕ ಮನಸ್ಸಲ್ಲಿ ಇರ್ತಕ್ಕಂತಹ ರಾಗಗಳನ್ನ ದ್ವೇಷಗಳನ್ನ ಅಳಿಸಿ ಯಾರನ್ನೂ ಕೂಡ ನನ್ನ ಕರ್ಮಫಲಕ್ಕಾಗಿ ನಾನು ದೂಷಣೆ ಮಾಡದೆ ಅಥವಾ ಈ ಸ್ಥಿತಿಯನ್ನ ಕೊಟ್ಟಿರ್ತಕ್ಕಂತಹ ಭಗವಂತನನ್ನು ಕೂಡ ನಾನು ದೂರದೆ ಅವನ ಸ್ಮರಣೆ ಮಾಡ್ತಾ ಏನ್ ಆತ ಕೊಟ್ಟಿದ್ದಾನೆ ಅದನ್ನ ನಾನು ಆನಂದದಿಂದ ಸ್ವೀಕಾರ ಮಾಡೋದನ್ನ ಕಲಿತೆ. ಹಾಗಾಗಿ ನನಗೆ ಆನಂದದ ಅನುಭೂತಿ ಆಯಿತು. ಇದಾದ್ಮೇಲೆ ನಾನು ಜನರನ್ನ ಮೆಚ್ಚಿಸ್ತಕ್ಕಂತಹ ಗೋಜಿಗೆ ಹೋಗ್ಲಿಲ್ಲ. ನನ್ನ ಅಂತರಾಳದ ಆ ಕೂಗೇನಿದೆ ಆ ಕೂಗಿಗೆ ಓಗೊಡುತ್ತಾ ನಾನು ಚೈತನ್ಯವನ್ನ ಆರಾಧನೆ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಪ್ರಪಂಚದಲ್ಲಿ ಸತ್ಯಾನ್ವೇಷಣೆಯನ್ನ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಹಾಗಾಗಿ ಪ್ರತಿಯೊಂದು ವಸ್ತುವು ಕೂಡ ಪ್ರತಿಯೊಂದು ಘಟನೆಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನನಗೆ ಗುರುವಾಗೇ ತೋರ್ತಾನೆ. ನಾನು ಪ್ರತಿಯೊಬ್ಬರಲ್ಲೂ ಕೂಡ ಗುರುವನ್ನೇ ನಾನು ಕಾಣ್ತೇನೆ ಅಂತ ವೆಂಕಟಾಚಲ ಅವಧೂತರು ಒಂದ್ ಕಡೆ ಹೇಳ್ತಾರೆ. ಗುರುನಾಥರಿಗೆ ಪರಿಚಯ ಇದ್ದಂತಹ ಒಬ್ಬ ವ್ಯಕ್ತಿ ಅವರಿಗೆ ವ್ಯವಹಾರದಿಂದ ಬಂದಿರತಕ್ಕಂತಹ ಲಾಭದ ಹಣವನ್ನ ಆಪದ್ದನ ಅಂತ ಕೂಡಿಡ್ತಾ ಇದ್ರಂತೆ. ಅಂದ್ರೆ ನಾಳೆ ಮನೆಯಲ್ಲಿ ಏನಾದ್ರೂ ಸಾವು ನೋವಾದ್ರೆ ಅಥವಾ ಏನಾದ್ರೂ ಸಮಸ್ಯೆಗಳಾಯ್ತಪ್ಪ ಅಂದ್ರೆ ಅದಕ್ಕೆ ಮಾತ್ರ ಉಪಯೋಗಿಸ್ಬೇಕು ಅಂತಾನೆ ಆ ಹಣವನ್ನ ಮೀಸಲಾಗಿಟ್ಟಿದ್ರಂತೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅಥವಾ ಹೆಂಡತಿಗೆ ಬೇಕಾಗಿರ್ತಕ್ಕಂಥ ಯಾವ ಆಸೆಗಳನ್ನು ಕೂಡ ಪೂರೈಸ್ಲಿಕ್ಕೆ ಆ ದುಡ್ಡನ್ನ ಉಪಯೋಗಿಸ್ತಾ ಇರ್ಲಿಲ್ವಂತೆ. ಹಿಂಗಿರ್ಬೇಕಾದ್ರೆ ಒಂದಿನ ಅನಿರೀಕ್ಷಿತವಾಗಿ ಆ ವ್ಯಕ್ತಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾರಂತೆ. ಅಂದ್ರೆ ಈ ರಸ್ತೆ ಅಪಘಾತವನ್ನ ತಪ್ಪಿಸಿ ಜೀವವನ್ನ ಉಳಿಸ್ತಕ್ಕಂತಹ ಶಕ್ತಿ ಆ ಆಪದ್ದನಕ್ಕಿರ್ಲಿಲ್ಲ ಅಂದಮೇಲೆ ಆಪತ್ತನ್ನ ಆ ವ್ಯಕ್ತಿಯೇ ಬರ್ಬಹುದು ಅಂತೇಳಿ ಕಲ್ಪನೆಯನ್ನ ಮಾಡಿಕೊಂಡು ಅದಕ್ಕೆ ಇನ್ವಿಟೇಷನ್ ಕೊಟ್ಟಂಗಾಗತ್ತಲ್ವ ಸಾರ್ ಅಂತ ಗುರುನಾಥರು ಹೇಳ್ತಾ ಇದ್ರು. ಅಂದ್ರೆ ನಮ್ಮನ್ನ ಉಳಿಸ್ಬೇಕು, ನಮ್ಮನ್ನ ಕಾಪಾಡಬೇಕು ಅನ್ನುವಂತಹ ಭಗವಂತ ಮೇಲಿರುವಾಗ ಆ ಮೇಲಿರ್ತಕ್ಕಂಥವನು ಯಾವ ರೀತಿ ತೀರ್ಮಾನವನ್ನ ಮಾಡಿದ್ದಾನೆ ಅದೇ ರೀತಿ ಆಗುವಾಗ ನಾವದನ್ನ ಅರ್ಥ ಮಾಡ್ಕೊಳ್ದೆ ನಾವೇನೇನೋ ಮಾಡ್ಲೋಗಿ ನಾವು ನಮ್ಮ ನೆಮ್ಮದಿಯನ್ನ ಕಳ್ಕೊತೀವಿ ಅಲ್ವಾ ಸಾರ್ ಅಂತ ಇದ್ರು. ಇನ್ನೊಂದು ಘಟನೆ ಅಂದ್ರೆ ಗುರುಗಳು ಭಿಕ್ಷುಕನಿಂದಲೂ ಕೂಡ ನಾನು ಪಾಠವನ್ನ ಕಲ್ತಿದ್ದೀನಿ ಅಂತ ಇದ್ರು. ಅಂದ್ರೆ ಒಂದ್ಸಾರಿ ಬೆಂಗಳೂರಿನಲ್ಲಿ ಗುರುಗಳು ವ್ಯಾಸಂಗವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರ ಬಂಧುಗಳ ಮನೆಯಲ್ಲಿ ಗುರುಗಳು ಇದ್ರು. ಬಂಧುಗಳಿಗೆ ಯಾಕೆ ತೊಂದರೆ ಕೊಡುವಂಥದ್ದು ಅಂತೇಳಿ ಅವರು ಆಗಾಗ ಪಾರ್ಕ್ನಲ್ಲಿ ಮಲಗ್ತಾ ಇದ್ರಂತೆ, ಪಾರ್ಕ್ನಲ್ಲೇ ಇರ್ತಾ ಇದ್ರಂತೆ. ಒಂದ್ಸಾರಿ ಗುರುಗಳು ಅವರ ಬಂಧುಗಳ ಮನೆಯ ರಸ್ತೆಯ ಪಕ್ಕದಲ್ಲಿ ಒಂದು ಭಿಕ್ಷುಕನ ಸಂಸಾರ ಇರುತ್ತೆ. ಆ ಭಿಕ್ಷುಕ ಏನ್ ಮಾಡ್ತಾ ಇದ್ನಪ್ಪ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಯಾವ್ದಾದ್ರೂ ದೇವಸ್ಥಾನದ ಬಳಿ ಭಿಕ್ಷೆ ಬೇಡ್ತಾ ಇದ್ನಂತೆ. ಅದಾದ್ಮೇಲೆ 12 ಗಂಟೆ ಮೇಲೆ ಮನೆಗೆ ಬಂದು ತನ್ನ ಹೆಂಡತಿ ಮಕ್ಕಳುಗಳ ಜೊತೆಗೆ ಆನಂದವಾಗಿರ್ತಾ ಇದ್ನಂತೆ. ಆಗ ಒಂದ್ಸಾರಿ ಆ ಭಿಕ್ಷುಕನನ್ನ ಭೇಟಿ ಮಾಡಿದಂತ ಗುರುಗಳು ಕೇಳ್ತಾರಂತೆ, ಅಲ್ಲಯ್ಯ ನೀನು ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ ಅಷ್ಟೇ ನೀನು ಭಿಕ್ಷಾಟನೆಯನ್ನ ಮಾಡ್ತೀಯಾ? ಭಿಕ್ಷಾಟನೆಯಿಂದ ಬರ್ತಾ ಇರ್ತಕ್ಕಂಥ ಆದಾಯ ಸಾಕಾಗತ್ತಾ? ತೊಂದರೆ ಆಗೋದಿಲ್ವಾ ಅಂತ ಕೇಳಿದಾಗ ಆ ಭಿಕ್ಷುಕ ಹೇಳ್ತಾನಂತೆ, ಸ್ವಾಮಿ ನಾನಲ್ಲಿ ಹೋಗಿ
ಆ, ಕುಳಿತಾಗಿನಿಂದಲೂ ಕೂಡ ಬರೋವರೆಗೂ ಕೂಡ ಶಿವ ಶಿವ ಅಂತಿರ್ತೀನಿ ಅಂದಮೇಲೆ ಆ ಶಿವ ನನ್ನನ್ನ ಹಾಗೆ ಬಿಡ್ತಾನ ಸ್ವಾಮಿ ಅಂತ ಹೇಳ್ತಾನಂತೆ. ಅದನ್ನ ಆ, ಗುರುಗಳು ಹೇಳ್ತಾ ಇದ್ರು. ಅಂದ್ರೆ ಶಿವ ಶಿವ ಅನ್ನುವಂತಹ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥವನಿಗೆ ಭಯ ಎಲ್ಲಿದೆ ಅನ್ನುವಂಥರ ಆ ಆ ಪಾಯಿಂಟು ನನಗೆ ಆ ಘಟನೆಯಿಂದ ನನಗೆ ಅರ್ಥ ಆಯಿತು ಅಂತ ಗುರುಗಳು ಹೇಳ್ತಾ ಇದ್ರಂತೆ. ಇನ್ನೊಂದು ಘಟನೆಯನ್ನು ನೋಡೋದಾದ್ರೆ, ಗುರುಗಳು ಅವರ ತಂದೆಯ ಆ, ಮನೆಯಲ್ಲಿ ಶ್ರಾದ್ದ ಇರುತ್ತೆ. ಆ ತಂದೆಯ ಶ್ರಾದ್ದಕ್ಕೆ ಅಂತೇಳಿ ಮನೆಗೆ ಒಂದು 10 ಲೀಟರ್ ಹಾಲನ್ನ ಅಂಗಡಿಯಿಂದ ಕೊಂಡ್ಕೊಂಡು ತರ್ತಾ ಇರ್ತಾರೆ. ದಾರಿನಲ್ಲಿ ಒಬ್ಬ ಮಹಿಳೆ ತನ್ನ 4 ಮಕ್ಕಳುಗಳಿಗೆ ಆ, ಹಸಿವನ್ನ ಇಂಗಿಸ್ಲಾಗದೆ ಹಸಿವನ್ನ ಅವ್ರಿಗೆ ನೀಗಿಸ್ಲಿಕ್ಕೆ ಬೇರೆ ಏನು ಇಲ್ದರ ಮಕ್ಕಳುಗಳಿಗೆ ಒಂದು ಕೋಲನ್ನ ತಗೊಂಡು ಬಾರಿಸ್ತಾ ಇರ್ತಾರೆ. ಆ ದೃಶ್ಯವನ್ನ ಕಂಡಂತಹ ಗುರುಗಳು ಏನು ಅಂತೇಳಿ ವಿಚಾರವನ್ನ ತಿಳ್ಕೊಂಡು ತಾವು ಮನೆಗೆ ತಕೊಂಡು ಹೋಗ್ತಾ ಇರ್ತಕ್ಕಂಥ 10 ಲೀಟರ್ ಹಾಲನ್ನ ಆ ಮಹಿಳೆಗೆ ಕೊಟ್ಟು ಮುಂದಕ್ಕೆ ಹೋಗ್ತಾರೆ. ಅವರು ಮನೆಗೆ ಹಾಲನ್ನ ತಕೊಂಡೋಗಿ ಕೊಟ್ಟಿದ್ರೆ ಅವರ ಮನೆಯವ್ರೇನು ಸಂತೋಷ ಪಡ್ತಾ ಇದ್ರು, ಆಗ ಆನಂದ ಏನು ಸಿಗ್ತಾ ಇತ್ತು, ಆ ಆನಂದಕ್ಕಿಂತಲೂ ಕೂಡ 100 ಪಟ್ಟು ಜಾಸ್ತಿ ಆಗಿರ್ತಕ್ಕಂಥ ಆನಂದ ಆ ಹಸಿದಿರ್ತಕ್ಕಂತಹ ಸಂಸಾರ ಹಾಲನ್ನ ಕುಡಿದು ಸಂತೃಪ್ತಿ ಆದಾಗ ಆಯ್ತು ಸಾರ್ ಅಂತ ಅಂತ ಅಂತಿದ್ರು ಗುರುಗಳು. ಅಂದ್ರೆ ನನ್ನಲ್ಲಿರ್ತಕ್ಕಂಥದ್ದನ್ನ ಭಗವಂತ ನನಗೇನು ಕೊಟ್ಟಿದ್ದಾನೆ ಅದನ್ನ ಬೇರೆಯವ್ರಿಗೂ ಕೂಡ ಕೊಟ್ಟಿ ಹಂಚಿ ಸಂತೋಷ ಪಡ್ತಕ್ಕಂಥದ್ದು ಇದೆಯಲ್ಲ, ಅದೇ ನಿಜವಾಗಿರ್ತಕ್ಕಂಥ ಆತ್ಮಾನಂದ ಅಂತ ಗುರುಗಳು ಹೇಳ್ತಾ ಇದ್ರು. ವೆಂಕಟಾಚಲ ಅವಧೂತರು ಸಕ್ರಾಯ ಪಟ್ಟಣದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಅವರ ತಂದೆ ತಾಯಿಗಳು ಅತ್ಯಂತ ಪ್ರೀತಿಯಿಂದ ಪಾಲನೆ ಮಾಡ್ತಾ ಇದ್ರು. ಕಾರಣ ಅವರಿಗೆ ಹಸಿವು ನೀರಡಿಕೆಗಳ ಅಭ್ಯಾಸ ಇರಲಿಲ್ಲ. ಆದರೆ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರು ಅವರ ಸಂಬಂಧಿಕರ ಮನೆಯಲ್ಲಿ ತಂಗ್ತಾರೆ. ಆ ವೇಳೆಯಲ್ಲಿ ಆ ಬಂಧುಗಳಿಗೆ ಕಷ್ಟವನ್ನು ಕೊಡಬಾರದು ಎನ್ನುವಂತಹ ಸಂಕಲ್ಪದಿಂದ ಅದೆಷ್ಟೋ ಬಾರಿ ಅವರು ರಾಜಾಜಿನಗರದ ಒಂದು ಪಾರ್ಕ್ನಲ್ಲಿ ಮಲಗಿಬಿಡ್ತಾ ಇದ್ರಂತೆ. ನೈಟ್ ಬೀಟ್ಗೆ ಅಂತ ಒಬ್ಬ ಪೊಲೀಸ್ ಪೇದೆ ಒಬ್ರು ಬರ್ತಾ ಇದ್ರಂತೆ. ಆ ಪೇದೆ ಬೇರೆ ಎಲ್ಲ ಈ ವ್ಯಕ್ತಿಗಳನ್ನ ಆ ಪಾರ್ಕ್ನಿಂದ ಹೊರಗಡೆ ಕಳಿಸಿದ್ರು ಕೂಡ ಆ ಗುರುನಾಥ್ರನ್ನ ಮಾತ್ರ ಹೊರಗಡೆ ಕಳಿಸ್ತಾ ಇರ್ಲಿಲ್ವಂತೆ. ಅವರನ್ನ ಅವ್ರ ಪಾಡಿಗೆ ಮಲಗಲಿಕ್ಕೆ ಬಿಡ್ತಾ ಇದ್ರಂತೆ. ಆಮೇಲೆ ರಾತ್ರಿಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಲೋಟದಲ್ಲಿ ಕುಡಿಲಿಕ್ಕೆ ಚಹಾ ಮತ್ತೆ ಬನ್ನನ್ನ ಗುರುಗಳಿಗೆ ತಂದು ಕೊಡ್ತಾ ಇದ್ರಂತೆ. ಗುರುಗಳು ಕೂಡ ಆ ಪೊಲೀಸ್ ಪೇದೆಯ ಕಷ್ಟ ಸುಖವನ್ನ ಕೇಳ್ತಾ ಇದ್ರಂತೆ. ಅದೆಷ್ಟೋ ದಿನದ ನಂತರ ಆ ಪೊಲೀಸ್ ಪೇದೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಗುರುಗಳಿಗೆ ಬಂದು ನಮಸ್ಕಾರ ಮಾಡಿದ್ನಂತೆ. ಅದಲ್ಲದೆ ಅಲ್ಲಿ ನಿಮ್ಮ ಆಶೀರ್ವಾದದಿಂದ ನನಗೆ ಈ ಪದವಿ ದೊರಕಿದೆ ಅಂತ ಎಲ್ರಿಗೂ ಕೂಡ ಸಿಹಿ ಹಂಚ್ತಾನಂತೆ. ಅದನ್ನ ನೆನಪಿಸ್ಕೊಂಡು ಗುರುಗಳು ಹೇಳ್ತಾರೆ, ಆ ಹಿಂದಿನ ದಿನಗಳನ್ನ ನಾನು ನೆಂದಾಗ ನಾನೊಬ್ಬನೇ ನಾಮಸ್ಮರಣೆ ಮಾಡ್ತಾ ಕಲ್ಲು ಬೆಂಚಿನ ಮೇಲೆ ಹಾಯಾಗಿ ನಾನು ಮಲಗ್ತಾ ಇರ್ತಕ್ಕಂಥ ದೃಶ್ಯ, ಅದರ ಜೊತೆಗೆ ನಾನು ಏನನ್ನೇ ತಿಂದೆ ಕುಡಿದೇ ಇದ್ದಾಗ್ಲೂ ಕೂಡ ಆ ಹಸಿವು ಬಾಯಾರಿಕೆ ಏನಿದೆ, ಆ ಹಸಿವು ಬಾಯಾರಿಕೆಗೆ ತುತ್ತಾಗದೆ ನಾನು ಆನಂದವಾಗಿ ಇರ್ತಕ್ಕಂಥ ದೃಶ್ಯ ನನ್ನ ಕಣ್ಣ ಮುಂದೆ ಬಂದು ಹೋಗುತ್ತೆ ಕಣಯ್ಯ ಅಂತ ಇದ್ರು. ಅಂದ್ರೆ ಭಗವಂತನ ನಾಮಸ್ಮರಣೆ ಏನಿದೆ, ಆ ನಾಮಸ್ಮರಣೆಗೆ ಈ ಹಸಿವು ಮತ್ತೆ ತೃಷೆಗಳನ್ನ ದೂರ ಇಡ್ತಕ್ಕಂತಹ ಶಕ್ತಿ ಇದೆ ಎನ್ನುವಂಥದ್ದನ್ನ ನಾನು ಆ ಘಟನೆಯಿಂದ ನಾನು ಅರ್ಥಕೊಂಡೆ ಅಂತ ಗುರುನಾಥರು ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದ್ಸಾರಿ ಗುರುಗಳು ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಗರ್ಭಿಣಿ ಹೆಂಗಸೊಬ್ರು ಕುಳಿತುಕೊಳ್ಳಿಕ್ಕೆ ಜಾಗ ಇಲ್ಲದೆ ಒಂದು ನಿಂತಿರ್ತಾರೆ. ಆ ನಿಂತಿರ್ತಕ್ಕಂಥ ದೃಶ್ಯವನ್ನ ಗುರುಗಳು ಕಾಣ್ತಾರಂತೆ. ಆಗ ತಾವು ಕುಳಿತಿದ್ದಂತಹ ಸೀಟಿನಿಂದ ಎದ್ದು ಆ ಗರ್ಭಿಣಿ ಮಹಿಳೆಗೆ ಕುಳಿತುಕೊಳ್ಳಿಕ್ಕೆ ಜಾಗವನ್ನ ಕೊಡ್ತಾರಂತೆ. ಆಗ ಆ ಗರ್ಭಿಣಿ ಮಹಿಳೆ ಸೀಟ್ನಲ್ಲಿ ಕುಳಿತಂತಹ ಕೆಲವೇ ನಿಮಿಷದಲ್ಲಿ ನಿದ್ದೆಗೆ ಜಾರ್ತಾರಂತೆ. ಆಗ ಗುರುಗಳು ಅದೆಷ್ಟೋ ದೂರ ನಿಂತೇ ಪ್ರಯಾಣ ಬೆಳೆಸ್ತಾರೆ. ಆದರೂ ಕೂಡ ಅವರಿಗೆ ಗುರುಗಳಿಗೆ ಬೇಜಾರಾಗ್ತಕ್ಕಂತಹ ಬದಲಿಗೆ ಯಾವುದೋ ಒಂದು ರೀತಿಯ ವರ್ಣಿಸ್ಲಿಕ್ಕೆ ಆಗದೇ ಇರತಕ್ಕಂತಹ ಅವರ್ಣನೀಯ ಆನಂದ ಉಂಟಾಗ್ತಾ ಇತ್ತಂತೆ. ಕೇವಲ ಗುರುಗಳು ಸೀಟ್ನಲ್ಲಿ ಕುಳಿತು ಪ್ರಯಾಣವನ್ನ ಮಾಡಿದ್ರೆ ಆ ರೀತಿಯ ಆನಂದ ಆಗ್ತಾ ಇರಲಿಲ್ಲ. ನನಗೆ ಆ ಆನಂದ ಅರಿವಾದಂತಹ ಕಾರಣ ನಾನು ಸಂತಸದಿಂದ ಪ್ರಯಾಣವನ್ನ ಮುಂದುವರಿಸ್ತೆ ಕಣಯ್ಯ ಅಂತ ಹೇಳ್ತಾ ಇದ್ರು ಗುರುಗಳು. ಹಿಂಗೆ ಗುರುನಾಥರು ಇಂತಹ ಅನೇಕ ಘಟನೆಗಳಿಂದ ಪಾಠವನ್ನ ಕಲಿತು ಅದರಲ್ಲಿ ತತ್ವವನ್ನ ಅರಿತಾ ಸಾಧನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದು ನಮಗೆ
ತಿಳಿದು ಬರುತ್ತೆ. ಮಹಾತ್ಮರು ಯೋಚನೆ ಮಾಡುವಂತಹ ನಿಟ್ಟಿನಲ್ಲಿ ನಾವು ಕೂಡ ಯೋಚನೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಾಗ ಬಹುಶಃ ನಮಗೆ ಸುಖ ಆದಾಗ ನಾವು ಅತ್ಯಂತ ಹಿಗ್ಗಲ್ಲ, ಅಥವಾ ದುಃಖ ಆದಾಗ ನಾವು ಕುಗ್ಗಲ್ಲ. ಏನ್ ನಮಗೆ ಭಗವಂತ ಅಥವಾ ಗುರುಗಳು ಕೊಟ್ಟಿದ್ದಾರೆ, ಅದು ನಮ್ಮ ಕರ್ಮದ ಫಲವಿದ್ದಿಂದ ನಮಗೆ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇವತ್ತಿನ ಈ ಜನ್ಮ ಏನಿದೆ ಅದು ಹಿಂದಿನ ಪ್ರಾರಬ್ಧ ಅಥವಾ ನಮ್ಮ ಸಂಚಿತ ಕರ್ಮ, ಅದರ ಫಲವೇ ನಾವು ಅನುಭವಿಸ್ತಾ ಇರ್ತೀವಿ. ಹಂಗಾಗಿ ನಾವು ಮಾಡ್ತಕ್ಕಂತಹ ಕೆಲಸವನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ, ಗುರುವಿಗೆ ನಾವು ಸಮರ್ಪಣೆಯನ್ನ ಮಾಡಿಕೊಂಡು ನಾವು ಮಾಡಬೇಕಾಗಿರ್ತಕ್ಕಂತಹ ಮುಂದಿನ ಕೆಲಸಗಳಲ್ಲಿ ಒಳ್ಳೊಳ್ಳೆಯ ಸತ್ಕಾರ್ಯವನ್ನ ನಾವು ಮಾಡಿದ್ದೇ ಆದ್ರೆ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನ ನಾವು ಪಡಿತೀವಿ ಎನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು.